భోగ వసంతరాయుడుగనే వచ్చి దుష్ట శిక్షణ అప్పుడు చేస్తాను. ನಮಸ್ಕಾರ ವೀಕ್ಷಕರ. ಸೊ ಒಂದು ವಿಶೇಷವಾದ ಒಂದು ಎಪಿಸೋಡು ಮಾಡೋದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆ ಮರಸನಹಳ್ಳಿ ಅಂತೇಳಿ ಒಂದು ವಿಲೇಜ್ ಗ್ರಾಮ ಇದು. ಸೊ ಇಲ್ಲಿ ಮರಿಸ್ವಾಮಿ ಅಂತ, ಸೊ ಅವರು ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸುಮಾರು ವರ್ಷಗಳಿಂದ ಕಾಲಜ್ಞಾನ ಬರೀತಾ ಬಂದಿದ್ದಾರೆ. ಅವ್ರು ಬರೆದಿರೋ ಬುಕ್ಕುಗಳಿವು ಸೊ ಸುಮಾರು ಬುಕ್ಕುಗಳಾಗೋಗಿದ್ದಾವೆ. ಇವುಗಳ ಬಗ್ಗೆ ಒಂದಷ್ಟು ಮಾಹಿತಿ ಕೊಡೋಣ ಅಂತೇಳಿ ಇಲ್ಲಿ ತನಕ ಬಂದಿದ್ದೀನಿ. ತುಂಬಾ ವಿಚಾರಗಳು ಇದರಲ್ಲಿ ಬರ್ಕೊತ ಬಂದುಬಿಟ್ಟಿದ್ದಾರೆ. ಸೊ ಅವುಗಳಲ್ಲಿ ಮೇಯ್ನಾಗಿ ಮಾತಾಡ್ತೀನಿ. ಸಾಧ್ಯವಾದರೆ ಫುಲ್ ಬುಕ್ಸಲ್ಲಿರೋ ವಿಚಾರಗಳನ್ನೆಲ್ಲ ನಾನು ಕೊಡೋದಕ್ಕೆ ಅಂದರೆ ಅದ್ರ ಬಗ್ಗೆ ಮಾಹಿತಿ ತೊಗೊಳೋದಕ್ಕೂ ನಾನು ಪ್ರಯತ್ನ ಪಡ್ತೀನಿ. ಸೊ ಮರಿಸ್ವಾಮಿ ಅವರು ಈಗ ಅವರು ಡೈರೆಕ್ಟಾಗಿ ವಿಚಾರಕ್ಕೆ ಬರ್ತಾರೆ. ಸರ್, ನೀವು ಏನೆಲ್ಲ ವಿಚಾರಗಳು ಯಾವ ಥರ ನಿಮಗೆ ಗಮನಕ್ಕೆ ಬಂತು, ಮತ್ತು ಯಾವ ರೀತಿ ನಿಮ್ಮ ಕಾಲಜ್ಞಾನ ಇವುಗಳನ್ನೆಲ್ಲ ಬರೆದಿದ್ದೀರಾ, ಏನಕ್ಕೆ ಬರೆದಿದ್ದೀರಾ, ಮತ್ತು ಇವುಗಳನ್ನ ನಮ್ಮ ಜನಕ್ಕೆ ಏನು ನೀವು ಇದನ್ನು ತೋರಿಸ್ಬಿಟ್ಟು ಏನು ಮಾಡೋಕ್ಕೆ ಹೊರಟಿದ್ದೀರಾ, ಕಂಪ್ಲೀಟ್ ನಿಮ್ಮ ವಿಚಾರ ಏನೈತೆ ತಿಳಿಸ್ಬಿಟ್ಟು. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮರಿರಾಜ್ ಅಂತ, ಮರಿಸ್ವಾಮಿ. ಮೊದಲು ದೇವರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಮುಂದುವರ್ಸೋಣ. ಓಂ ನಮೋ ಶ್ರೀ ವಿಘ್ನೇಶ್ವರಾಯ ನಮಗ, ಓಂ ನಮೋ ಶ್ರೀ ಶ್ರೀ ವೆಂಕಟರಮಣ ಸ್ವಾಮಿಯೇ ನಮಗ, ಓಂ ನಮೋ ಶ್ರೀ ವೀರಭೋಗ ವಸಂತರಾಯ ಸ್ವಾಮಿಯೇ ಕಲ್ಕಿ ಸ್ವಾಮಿಯೇ ನಮಗ, ಓಂ ನಮೋ ಮುಕ್ಕೋಟಿ ದೇವತಾಯ ನಮಗ, ಓಂ ನಮೋ ಶ್ರೀ ಆಂಜನೇಯ ಸ್ವಾಮಿಯೇ ನಮಗ, ಓಂ ನಮೋ ಶ್ರೀ ಶನಿ ಮಹಾತ್ಮಾತಿ ಸ್ವಾಮಿಯೇ ನಮಗ, ಓಂ ನಮೋ ಸುಬ್ರಹ್ಮಣ್ಯೇಶ್ವರಾಯ ನಮಗ. ನನ್ನ ಹೆಸರು ಮರಿರಾಜು ಅಂತ. ಈಗ ಮೊದಲು ಇದೇ ಸ್ವದೇಶಿ ಮೀಡಿಯಾದಲ್ಲೇ ಸುಮಾರು ಅಂದರೆ ಒಂದು 2 ವರ್ಷದಿಂದೆಲ್ಲ ಪರಿಚಯ ಆಗಿದ್ದೆ. ಕೆಲವರು ಬುಕ್ಗಳು ತೋರಿಸು ಅಂತ ಕಾಮೆಂಟ್ ಮಾಡಿದರು. ಅದಕ್ಕೋಸ್ಕರಗೆ ಅವ್ರು ಅರವಿಂದ್ ಸರ್ ಅವ್ರನ್ನ ಇಲ್ಲಿಗೆ ಬಪ್ಪ ಅವ್ರಿಗೆ ಬುಕ್ಗಳು ತೋರಿಸ್ಬೇಕು, ಸತ್ಯ ಅನ್ನೋದು ಪ್ರಮಾಣ ಮಾಡಿ ಹೇಳ್ಬೇಕು ಅಂತ ಇಲ್ಲಿಗೆ ಕರೆಸಿದ್ದೀನಿ ನಮ್ಮ ಮನೆ ಹತ್ರಕ್ಕೆ. ನಾನು ಹೇಳೋದೆಲ್ಲ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಯಾರು ಮೋಸ ಹೋಗಬೇಡ್ರಿ. ನೋಡಿ, ಭಗವದ್ಗೀತೆ ಅಲ್ಕೋ ಶನಿಮಾತ್ಮ ಸ್ವಾಮಿ ದೇವಸ್ಥಾನದಲ್ಲಿ ತೆಗಿಬೇಕು ಅಂತ ಎಷ್ಟೋ ಪ್ರಯತ್ನ ಮಾಡಿದ್ವಿ, ಆದರೂ ಬಾಗಿಲು ಬೀಕ ಯಾರೂ ಕೊಡಲಿಲ್ಲ. ಇರಲಿ, ನೋಡಿ, ಭಗವದ್ಗೀತೆ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇದು ರಿಯಲ್ಲಾಗಿ ನಾನೇ ಬರೆದಿರುವಂತಹ ಕಾಲಜ್ಞಾನ. ನನಕ ವೆಂಕಟರಮಣ ಸ್ವಾಮಿ, ಮುಕ್ಕೋಟಿ ದೇವತೆ, ಕಲ್ಕಿ ಸ್ವಾಮಿ, ಮುಕ್ಕೋಟಿ ದೇವತೆಗಳೇ ಬಂದು ನಾನು ಕೇಳೋದು. ಸೊ ಇದು ನೀವು ಭಗವದ್ಗೀತೆ ಮೇಲೆ ಎಲ್ಲರೂ ಕೋರ್ಟ್ಗಳಲ್ಲಿ ಸತ್ಯನೇ ಹೇಳ್ತೀನಿ ವಿಚಾರಕ್ಕೆ ಭಗವದ್ಗೀತೆ. ಸೊ ನೀವು ಹೇಳ್ತಾ ಇರೋದು ಏನೈತೆ, ನಿಮ್ ಗಮನಕ್ಕೆ ಏನ್ ಬಂದೈತಿ, ಇದೆಲ್ಲ ಸತ್ಯ ಅನ್ನೋದನ್ನ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿ ನಮ್ಮ ವೀಕ್ಷಕರ ಮುಂದೆ ಹೇಳ್ತಾ ಇದ್ದೀನಿ. ಯಾರು ಮೋಸ ಹೋಗ್ಬಾರ್ದು. ನೀವು ಮತ್ತೆ ಈ ಬಟ್ಟೆ ಕಪ್ಪು ಬಟ್ಟೆ ಹಾಕಿದ್ದೀರಾ, ಇದ್ರದ್ದು ಇದು ಒಂದು ವಿಶೇಷ ಹೇಳ್ತೀನಿ ಕೇಳಿ. ಇಷ್ಟು ದಿನ ಒಂದ್ಸರಿ ನಿಮ್ಮ ಸ್ಟುಡಿಯೋದಲ್ಲಿ ವಿಡಿಯೋ ಮಾಡಿದಾಗ ಯೆಲ್ಲೋ ಕಲರ್ ಬಟ್ಟೆ ಹಾಕ್ತಾ ಇದ್ದೆ, ಅರ್ಶಿನ ಕಲರ್ ಬಟ್ಟೆ. ಈ ಕಣ್ಣು ದೃಷ್ಟಿ ಜಾಸ್ತಿ ಆಗಿರೋದ್ರಿಂದ ಶನಿಮಾತ್ಮ ಸ್ವಾಮಿನೂ ಅಯ್ಯಪ್ಪ ಸ್ವಾಮಿ ಬ್ಲ್ಯಾಕ್ ಬಟ್ಟೆ ಹಾಕು, ಇಲ್ಲ ಅಂದ್ರೆ ಕಪ್ಪು ಬಟ್ಟನ್ನ ಹಾಕು ಅಂತ ಹೇಳಿದಕ್ಕೆ ಕಪ್ಪು ಬಟ್ಟು ಕಾಣಿಸಲ್ಲ, ಅದರಿಂದ ಬ್ಲ್ಯಾಕ್ ಬಟ್ಟೆ ಹಾಕ್ಸಿದಾರೆ ನಂಗೆ. ಸೊ ಅವರೇ ಹಾಕ್ಸಿರೋದು. ಕಣ್ಣು ದೃಷ್ಟಿ ಜಾಸ್ತಿ ಆಗಿರೋದ್ರಿಂದ ಈ ತರ ಆಗಿರೋದು. ಪಾಯಿಂಟ್ಗೆ ಬಂದ್ಬಿಡೋಣ, ಮಾತಾಡಿ ವೀಕ್ಷಕರೇ. ಪ್ರಪಂಚದಲ್ಲಿ ನೋಡು, ನಾನು ಆಲ್ರೆಡಿ ಎಲ್ಲ ಬರ್ಕೊಂಡಿದ್ದೀನಿ, ಯಾರು ಮಿಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಯಾರಿಗೂ ಪಾಯಿಂಟ್ಗಳು 14 ಪಾಯಿಂಟ್ ಬರ್ಕೊಂಡಿದ್ದೀನಿ ನಾನು, ಮಿಸ್ ಆಗಬಾರ್ದು ಅಂತೇಳಿ. ಪ್ರಪಂಚದಲ್ಲಿ ಏನಾದರೂ ಅವಘಡಗಳು, ಪ್ರಕೃತಿಯಲ್ಲಿ ವಿಪಕೋಗಳು ಮತ್ತು ಯುದ್ಧಗಳು, ಸುನಾಮಿ, ಭೂಕಂಪಗಳು ನಡೆಯೋದು ಆಗುವುದು ಮೊದಲು ತಿಳಿಯುವುದು ನನಗೆ ಮಾತ್ರನೇ ಗೊತ್ತಾಗುತ್ತೆ. ಕನಸಿನಲ್ಲಿ ಬಂದು ಮುಕ್ಕೋಟಿ ದೇವತೆಗಳು, ವೆಂಕಟರಮಣ ಸ್ವಾಮಿ ಆಗಲಿ, ಶನಿಮಾತ್ಮ ಸ್ವಾಮಿ ಆಗಲಿ, ಮುಕ್ಕೋಟಿ ದೇವತೆಗಳೇ ನಂಗೆ ಬಂದು ಹೇಳ್ತಾರೆ. ನಾನು ಯಾವ ಬುಕ್ ನೋಡಿ ಬರೆಯಲ್ಲ. 2ನೇ ಪಾಯಿಂಟ್, ಇದು ಕನ್ನಡದಲ್ಲಿ ಬಂದರೆ ಮಾತ್ರ ನಾನು ಅರ್ಥ ಮಾಡ್ಕೊಂಡು ಬರಿತೀನಿ. ಬೇರೆ ಭಾಷೆದಲ್ಲಿ ಏನಾದರೂ ಬಂದರು ಅಂತ ನಾನು ಅದು ಅರ್ಥನೂ ಆಗಲ್ಲ, ಆ ಭಾಷೆ ನಂಗೆ ಬರೋದು ಇಲ್ಲ. ಕನ್ನಡದಲ್ಲೇ ಬರಬೇಕು. ಇಲ್ಲ ವಿಡಿಯೋ ರೂಪದಲ್ಲಿ ಒಂದೊಂದು ತೋರಿಸ್ತಾರೆ, ಆ ವಿಡಿಯೋ ರೂಪದಲ್ಲಾದರೂ ತೋರಿಸಿದಾಗ ಅದನ್ನು ಅರ್ಥ ಮಾಡ್ಕೊಂಡು ಬರಿತೀನಿ. ಬೇರೆ ಭಾಷೆ ತೆಲುಗು, ಕನ್ನಡ, ಇನ್ನು ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ, ಬೇರೆ ಭಾಷೆ ಏನು ಬರಲ್ಲ ನಂಗೆ. ಅದು ಪ್ರಾಬ್ಲಮ್. ಸುಮಾರು ಅಂದರೆ ಒಂದು ದಿನಕ್ಕೆ 8-9 ಬರ್ತವೆ ಕಾಲಜ್ಞಾನ. ನಾನು ಅವು ಯಾವನು ಗ್ಯಾಪ್ಗೆ ಕಾಣಕ್ಕಾಗಲ್ಲ. ಒಂದರಿಂದ ಒಂದು 3-4 ಬರಿತೀನಿ ಅಷ್ಟೇ. ಯಾವ ಗ್ಯಾಪ್ ಅರ್ಧರಾತ್ರಿಯಾಗ ಎದ್ದು ಬರೆಯೋಕ್ಕಾಗಲ್ಲ. ಅದರಿಂದ ಯಾವ ಥರ ಇವು ಕಾಲಜ್ಞಾನ ಒಂದು ದಿನಕ್ಕೆ 4-5 ಬರುತ್ತೆ, 8 ಮಂಪ್ರು ಬಂದಿದ ತಕ್ಷಣ ಮಲ್ಕೊಂಡ್ಬಿಟ್ರೆ ಅವಷ್ಟು ಅವೇ ಬಂದ್ಬಿಡ್ತವೆ. ಮಂಪ್ರು ಬರ್ತಾರೆ. ಯಾವ ಥರ ಅವು ಸಿನಿಮಾಗಳು ಬರ್ತಾವ?
ಚೀನಿಗಳೇ ಬಂದ್ಬಿಡ್ತಾರೆ, ಇಲ್ಲ ಸ್ವಾಮಿನೇ ಬಂದು ಹೇಳ್ಬಿಡ್ತಾರೆ. ಒಂದ್ಕಿತ ವಿಡಿಯೋ ತೋರಿಸ್ತಾರೆ, ಒಂದ್ಕಿತ ಸ್ವಾಮಿ ಬಂದು ಹೇಳ್ತಾರೆ. ಅದು ವಿಚಿತ್ರವಾಗಿರ್ತದೆ. ಬಂದು ಹೇಳಿದ್ಮೇಲೆ ಹೇಳೋವರೆಗೂ ನಾವು ಇಂಥ ಸ್ವಾಮಿ ಇಂಥ ಬಂದು ಹೇಳುದು ಅಂತ ಹೇಳೋಕ್ಕಾಗಲ್ಲ. ಬಂದು ಹೇಳೋವರೆಗೂ ಅದಕ್ಕೆ ಮೊದಲು ಹೇಳೋಕ್ಕಾಗಲ್ಲ. ಅವ್ರು ಬಂದು ಮುಕ್ಕೋಟಿ ದೇವತೆಗಳು ಯಾರು ಬಂದು ಹೇಳ್ತಾರೋ ಅವ್ರ ಹೆಸರುಗಳೇ ಬರ್ದಿದ್ದೀನಿ ನಾನು. ಹೆಣ್ಣು ದೇವತೆಗಳು ಬಂದು ಹೇಳಿದ್ರೆ ಹೆಣ್ಣು ದೇವತೆಗಳೇ ಮುಕ್ಕೋಟಿ ದೇವತೆಗಳು ಅಂತ ಬರ್ದಿದ್ದೀನಿ. ಸೊ ಅವ್ರು ಯಾರು ಬಂದು ತಿಳಿಸ್ತಾರೋ ಅವ್ರ ಹೆಸರಲ್ಲಿ ಅವ್ರ ಹೆಸರನ್ನೇ ಬರೀಬೇಕು, ಆ ದೇವ್ರ ಹೆಸರನ್ನೇ ಬರೀಬೇಕು. ಶನಿಮಹಾತ್ಮ ಸ್ವಾಮಿ ಬಂದು ಹೇಳ್ತಾರೆ, ವೆಂಕಟರಮಣ ಸ್ವಾಮಿ 90% ವೆಂಕಟರಮಣ ಸ್ವಾಮಿನೇ ಬಂದು ಹೇಳೋದು. ನಂಗೆ ಮಾಯಪ್ಪನೇ ನಂಗೆ ಬಂದು ಬರಿ ಅಂತೇಳಿ ಕೈ ಶಾಸ್ತ್ರ ಬಂದಿತ್ತು, ಮಕ ನೋಡೋದು ಹೇಳೋದು ಬಂದಿತ್ತು. ನಾನು ಯಾವಕ್ಕೂ ಒಪ್ಕೊಂಡೆ. ಏನು ಕಾಲಾಗ ನಾನು ಮಾತ್ರ ಮುಂದುವರ್ಸ್ಕೊಳತೀನಪ್ಪ, ನಂಗೆ ಅದೇ ಸಾಕು, ನಂಗೆ ತಳ್ಳೆ ಗೀಳಿ ಏನು ಬೇಡ ಅಂತೇಳಿ. ಯಾವತ್ತಿದ್ರು ಸತ್ಯವನೇ ದೇಶಕ್ಕೆ ಬರಲಿ. ನೀವು ಒಂದು ಚಿಕ್ಕಬಳ್ಳಾಪುರಕ್ಕೆ ಒಂದು ಬೀದಿಗೆ ಹೋದ್ರೆ 3-4 ಸಿಗ್ತಾರೆ ಬಹುಶಃ ಹೇಳೋರು, ಯಾಕಪ್ಪ ಬೇಕು ಅವೆಲ್ಲ, ನಂಗೆ ತಳ್ಳೆ ಕೆಲ್ಸಕ್ಕೆ ಬೇಡ, ನಂಗೆ ಕಾಲಾಗ ನೆನೆನ ಸಾಕು ಮುಂದುವರ್ಸ್ಕೊಳತೀನಿ ಅಂತ. ವೀಕ್ಷಕರೇ, 2ನೇ ಪಾಯಿಂಟ್, ಓಂ ನಮೋ ಶ್ರೀ ವೀರಭೋಗ ವಸಂತರಾಯ ಸ್ವಾಮಿ ಕಲ್ಕಿ ಆಟವನ್ನು ಆಂಧ್ರ ಪ್ರದೇಶದಿಂದ ಪ್ರಾರಂಭ ಮಾಡುತ್ತಾರೆ. ಸ್ವಾಮಿ ಇವಾಗ ನಾವು ಕುಡಿಯೋ ನೀರಕ್ಕೆ ಬೇರೆ ಬೇರೆ ಭಾಷೆಗಳಲ್ಲಿ ಒಂದೊಂದು ಕಲ್ಕಿ ಇಂಗ್ಲೀಷಲ್ಲಿ ಕಲ್ಕಿ ಅಂತ ಕರಿತೀವಿ. ಅಸಲು ಹೆಸರು ವೀರಭೋಗ ವಸಂತರಾಯ ಸ್ವಾಮಿ. ಓಕೆ, ಅವರೇ ಕಲ್ಕಿಯಾಗಿ ಬರ್ತಾ ಇರೋದ? ಅವರೇ ಕಲ್ಕಿ ಆಗಿ. ನಾವು ಕುಡಿಯೋ ನೀರಕ್ಕೆ ನಾವು ಕನ್ನಡದಲ್ಲಿ ನೀರು ಅಂತೀವಿ, ತೆಲುಗಿನಲ್ಲಿ ನೀಳು ಅಂತೀವಿ. ಆ ಥರ ಭಾಷೆಗಳಿರ್ತಾವಲ್ಲ, ಒಂದೊಂದು ಭಾಷೆಯಲ್ಲಿ ಒಂದೊಂದು ಥರ ರೀತಿ ಕರಿತೀವಲ್ಲ, ಅದನ್ನೇ ಇಂಗ್ಲೀಷಲ್ಲಿ ಕಲ್ಕಿ ಅಂತ ಕರೆಯೋದು ಸ್ವಾಮಿನ. ಅದೇ ಹೆಸರನ್ನೇ ಕಲ್ಕಿ ಅಂತ, ವೀರಭೋಗ ವಸಂತರಾಯನೇ ಕಲ್ಕಿ ಅಂತ ಕರೆಯೋದು. ಕಲ್ಕಿ ಅಂದ್ರೆ ಬಿರಿನ ಅರ್ಥ ಆಗುತ್ತೆ. ವೀರಭೋಗ ವಸಂತರಾಯ ಸ್ವಾಮಿ ಅಂದ್ರೆ ಕಾಲಜ್ಞಾನ ಬುಕ್ಗಳು ನೋಡಿರೋರ್ಗೆ ಮಾತ್ರನೇ ಅದು ಗೊತ್ತಾಗೋದು. ಅದು ಡೈಲಿ ಕಾಲಜ್ಞಾನ ಬುಕ್ಗಳು ಓದ್ತಾ ಇರ್ತಾರಲ್ಲ, ಅವ್ರಿಗೆ ಮಾತ್ರನೇ ಇದು ಕಲ್ಕಿ ಅದು ವೀರಭೋಗ ವಸಂತರಾಯ ಸ್ವಾಮಿ ಅಂತ ಗೊತ್ತಾಗೋದು. ಕಲ್ಕಿ ಅಂದ್ರೆ ಕಲ್ಕಿ ಮೊಬೈಲ್ಗಳಿಗೆಲ್ಲ ಹೆಚ್ಚು ಬಂದು ನೋಡಿರ್ತಾರಲ್ಲ, ಕಲ್ಕಿ ಅಂದ್ರೆ ಅವಾಗ ಅರ್ಥ ಆಗುತ್ತದೆ. ಆಂಧ್ರ ಪ್ರದೇಶದಿಂದ ಪ್ರಾರಂಭ ಮಾಡ್ತಾರೆ. ಯಾರೂ ಆಂಧ್ರ ಪ್ರದೇಶಕ್ಕೆ ಪ್ರವಾಸ ಮತ್ತು ಇತರೆ ವ್ಯಾಪಾರಕ್ಕೆ ಹೋಗಬಾರ್ದು, ಸುನಾಮಿ ಬರುತ್ತದೆ. ಯಾವಾಗಿದು ಹೇಳ್ತೀನಿ, ಅದು ಸುನಾಮಿ ಬರ್ತದೆ ಯಾವಾಗ ಅಂದರೆ ದಸರಾ ಒಳಗಡೆ ಸ್ವಾಮಿ ಎಂಟ್ರಿ ಆಗೋತಾರೆ. ದಸರಾ ಒಳಗಡೆ ಇವಾಗ ಬರೋ ದಸರಾ, ಇವಾಗ ಬರೋ ದಸರಾ. ಅದರಿಂದ ನಿಮ್ದು ಏನನ್ನ ವ್ಯವಹಾರಗಳೇನಿದ್ರೆ ದೂರದಿಂದನೇ ವ್ಯವಹಾರ ಮಾಡ್ಕೊಬೇಕು. ದೇವಸ್ಥಾನಕ್ಕೆ ಹೋಗೋದಾಗಲಿ, ಆಂಧ್ರ ಪ್ರದೇಶ ಬೇರೆ ಕಡೆ ಹೇಳ್ತೀನಿ ಯಾವ್ಯಾವ ಪ್ರದೇಶ ಅಂತೇಳಿ ಮುಂದೆ. ಅದರಿಂದ ನೀವು ದೂರದಿಂದನೇ ವ್ಯವಹಾರ ಮಾಡ್ಕೊಳೋದು ತುಂಬ ಸುಲಭ, ಒಳ್ಳೆಯ ವಿಷಯ ಇದು. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಯಾರು ಈ ಥರ ಪ್ರಮಾಣ ಮಾಡಿ ಯಾರು ಹೇಳಲ್ಲ. ಅದರಿಂದ ಆಂಧ್ರ ಪ್ರದೇಶಕ್ಕೆ ಕಲ್ಕಿ ಆಟ ಆಂಧ್ರ ಪ್ರದೇಶದಿಂದ ಪ್ರಾರಂಭ ಮಾಡುವುದರಿಂದ ಯಾರೂ ಆ ಕಡೆ ಹೋಗಬಾರ್ದು ಅಂತ ಸ್ವಾಮಿ ಹೇಳಿದ್ದಾರೆ. ಕಲ್ಕಿ ಬರೋ ಸಹ ಇಲ್ಲಿಗೆ ಅರ್ಥ ಮಾಡ್ಕೊಳ್ರಿ, ಮರ್ಸ್ನಳಿಕೆ ಬರೋದು ಸ್ವಾಮಿ ಕಲ್ಕಿ. ಯಾರು ಹೇಳಿದ್ ನಿಮ್ಗೆ? ಸ್ವಾಮಿನೇ ಇರ್ಬೋದು. ಕಲ್ಕಿ ಸ್ವಾಮಿ. ಕಟ್ಟೆ ಮೇಲೇನೆ ಬರೋ ತೋರಿಸ್ತೀನಿ ಅದೆಲ್ಲ. ನಾನು ಮೊದಲೇ ಹೇಳಿದ್ದೆ, ಸ್ವದೇಶಿ ಮೀಡಿಯಾದಲ್ಲಿ 16 ರೋಗಗಳು ಬರ್ತವೆ ಅಂತೇಳಿ ಹೇಳಿದ್ದೆ ಹಿಂದೆ. ಅದರಲ್ಲಿ 16 ರೋಗಗಳು ಬರುತ್ತದೆ ಅಂತ ಹೇಳಿದ್ದೆ. ಅದರಲ್ಲಿ ಹೋದ ವರ್ಷ 9 ಬಂದಿದ್ದಾವೆ. ಮೊನ್ನೆ ಒಂದು ಆಂಟೋ ವೈರಸ್ಸು, ನೋರೋ ವೈರಸ್ 2 ಬಂದಿದ್ದಾವೆ. ಇನ್ನು 5 ರೋಗಗಳು ಬರ್ತವೆ. ಇವು ಭಾರಿ ಡೇಂಜರ್. ಈ ರೋಗಗಳು ಅತ್ಯಂತ ಭಾರಿ ಅಪಾಯಕಾರಿ ರೋಗಗಳು. ಇವು ಭಾರಿ ಜನ ನಷ್ಟ ಆಗುತ್ತದೆ, ಭಾರಿ ಸಾವು ನೋವು ಬರುತ್ತದೆ. ಹೇಳಿದ್ನಲ್ಲ, ವಾಮಿಟ್ ಬರ್ತದೆ, ಹಂಗೆ ಇಮಿಡಿಯೇಟ್ ಸಾಯ್ತಾರಂತ. ಅದು ಇದೆಲ್ಲ ಲಾಸ್ಟಲ್ಲಿ ಬರ್ತದೆ ಅದು. ಸೊ ಇವೆಲ್ಲನೂ ಯಾವ ವರ್ಷದಲ್ಲಿ ಬರುತ್ತೆ? ಇದೇ ಇಲ್ಲಿ ಸ್ಟಾರ್ಟ್ ಆಗ್ತದೆ, ಶುರುವಾಗುತ್ತೆ. ಇನ್ನೇನಿದ್ರು 1.5 ವರ್ಷನೇ ನಮ್ಮ ಟೈಮ್ ಇರೋದು. ಇನ್ನು 1.5 ವರ್ಷಕ್ಕೆಲ್ಲ ಯಾವ ಸ್ವಾಮೀಜಿನ ಬೇಕಾಗಿಲ್ಲ, ಎಲ್ಲ ಮುಕ್ಕೋಟಿ ದೇವತೆಗಳೆಲ್ಲ ಇಳಿದು ಬಂದ್ಬಿಡ್ತಾರೆ. ಇವಾಗ ಫಸ್ಟು ಕಲ್ಕಿ ಸ್ವಾಮಿ ಬರ್ತಾರೆ, ಆಮೇಲೆ ಶನಿಮಹಾತ್ಮ ಸ್ವಾಮಿ ರಿಯಲ್ಗಾನೆ ಬರ್ತಾರೆ. ಇವಾಗ ಎಲ್ಲ ರಿಯಲ್ಗಾನೆ ಬರ್ತಾರೆ. ಏನೋ ಅದರಿಂದ ದಯವಿಟ್ಟು ಒಳ್ಳೆಯವರಾಗಿ ಬದಲಾವಣೆಗೆ ಇನ್ನು ಟೈಮ್ ಇಲ್ಲ. ಇನ್ನು ಬದಲಾವಣೆ ಆಗೋದು ಸ್ವಾಮಿಯನ್ನು ನಿಲ್ಲಿಸ್ಬೋದಾಗಿತ್ತಲ್ಲ ಅಂತ ನೀವು ಕೇಳ್ತೀರಾ, ಕಾಮೆಂಟ್ಗಳಿಗೊಂದು ಮಾಡ್ತೀರಾ. ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಬದಲಾವಣೆ ಆಗಲಿ ಅಂತಲೇ
2000ದಿಂದ 2024ವರೆಗೂ 6 ತಿಂಗಳವರೆಗೂ ಅವಕಾಶ ಇತ್ತು. ಇನ್ನು ಅವಕಾಶ ಇಲ್ಲ. ಸ್ವಾಮಿ ಬಂದ ಮೇಲೆ ಇಲ್ಲ, ಇನ್ನು ಬದಲಾವಣೆನೂ ಚಾನ್ಸ್ ಇಲ್ಲ. ಮುಗಿಸ್ತಾ ಇರೋದು ಸ್ವಾಮಿ. ಹಾಂ, 4ನೇ ಪಾಯಿಂಟ್ಗೆ ಹೋಗೋಣ. ಅಂದ್ರೆ ಇವೆಲ್ಲನೂ ಈಗ ಶುರುವಾಗುತ್ತೆ ಈ ವರ್ಷದಿಂದ ರೋಗಗಳು. ಸ್ಟಾರ್ಟ್ ಆಗೋತವೆ. ಗೋವಾ ಮತ್ತು ಕರ್ನಾಟಕದಲ್ಲಿ ನವೆಂಬರ್ 30ನೇ ತಾರೀಕು ಒಳಗಡೆ ಸುಮಾರು 4ರಿಂದ 30 ಕಡೆ ಮಳೆಯಿಂದ ಮೇಘ ಸ್ಫೋಟ ಆಗುತ್ತದೆ. ಗೋವಾದಲ್ಲ, ಗೋವಾ ಕರ್ನಾಟಕ ಸೇರಿ 2 ಸೇರಿ. ಇದು ನಾನು ಪ್ರಧಾನಮಂತ್ರಿ ಅವ್ರ ಆಫೀಸ್ಗೆ 2 ಸರಿ ಲೆಟ್ರ್ ಹಾಕಿದ್ದೀವಿ ಇದ್ರ ಬಗ್ಗೆ. ಇದು ವಿದ್ಯುಗಳ ಬಗ್ಗೆ, ಮೇಘ ಸ್ಫೋಟ ಆಗೋದ್ರ ಬಗ್ಗೆ, ಆಮೇಲೆ ಉಗ್ರವಾದಿಗಳು ಈ ಸ್ವಾಮೀಜಿಗಳಾತಿರೋ ಭಕ್ತಾದಿಗಳನ್ನ ಕಾಪಾಡ್ರಿ ಅಂತ ಅದ್ರ ಬಗ್ಗೆ ಎಲ್ಲ ಲೆಟರ್ ಕಳ್ಸಿದ್ದೀನಿ. ಅದು ಇದುವರೆಗೂ ಬಂದಿಲ್ಲ, ನಂಗೆ ರಿಪ್ಲೈ ಬಂದಿಲ್ಲ. ನೀವು ನವೆಂಬರಲ್ಲಿ ಏನಂತ ಅವ್ರದ್ದು ಪ್ರಧಾನಮಂತ್ರಿ ಕಚೇರಿಗೆ ಕಚೇರಿ ಅಡ್ರೆಸ್ ಕಳ್ಸಿದ್ದೀನಿ. ಕೊರಿಯರ್ ಮಾಡಿದ್ದೀರಾ? ಇದು ಪೋಸ್ಟ್ ಆಫೀಸ್ ರಿಜಿಸ್ಟರ್ ಪೋಸ್ಟ್. ದಯವಿಟ್ಟು ಗೋವಾ ಮತ್ತು ಕರ್ನಾಟಕ ಅಂದರೆ ಕೃಷ್ಣಾ ನದಿ ಬರ್ತದಲ್ಲ, ಅಲ್ಲಿ ಭಾರಿ ಎಚ್ಚರಿಕೆಯಿಂದ ಇರಬೇಕು. ಅಲ್ಲಿ ಅಷ್ಟೇ. ಆಮೇಲೆ ತುಂಗಭದ್ರಾ ಡ್ಯಾಮು, ಅಲ್ಲಿ ಬ್ರಿಡ್ಜ್ ಕಟ್ಟಬೇಕಲ್ಲಿ. ಈಗ ಆನೆ ಮುಂದೆ ಡೆಲ್ಲಿ ಎಲ್ಲ ರಾಜಕೀಯ ಮಾಡೋಕ್ಕಾಗಲ್ಲ, ಆನೆಗೊಂದಿಗೆ ಬರ್ಬೇಕಾಗ್ತದೆ. ಹಂಪಿ ಹತ್ರ ಅಲ್ಲಿ ಬ್ರಿಡ್ಜ್ ಕಟ್ಟಬೇಕು. ಯಾವಾಗ ಅದು ಏನು ಇನ್ನು ಆ ಥರದಲ್ಲಿ ಆಗೋತದೆ. ಚೀನಾದಲ್ಲಿ ಡ್ಯಾಮ್ ಐತಲ್ಲ, ಅದು ಹೊಡಿತದೆ ಅಂತೇಳಿ ಹೇಳಿದ್ದಾರೆ. ಚೀನಾ ಡ್ಯಾಮ್ ಹೊಡಿತದೆ. ಆಮೇಲೆ ಗಂಗಾ ನದಿ, ಯಮುನಾ ನದಿ, ಗೋದಾವರಿ ನದಿ ಉಗ್ರ ರೂಪ ತೋರಿಸ್ತಾರೆ. ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಭೂಕಂಪ, ನೀರು ಇವೆಲ್ಲ ಸ್ಟಾರ್ಟ್ ಆಗೋತವೆ. ಅಲ್ಲಿ ಜೀವನ ಮಾಡೋಕ್ಕೆ ಕಷ್ಟ. ಇಲ್ಲಿಗೆ ಬಂದ್ಬಿಡ್ತಾವೆ ನೀರು. ಹೌದಾ? ಇಲ್ಲಿಗೆ ಬಂದ್ಬಿಡ್ತಾವೆ ನೀರು. ಓಕೆ, ನೀರು ತುಂಬುತ್ತೆ. ಏನು ಮಾಡೋಕ್ಕಾಗಲ್ಲ. ಅವಾಗ ಏನು ಆನೆಗೊಂದಿದ್ದ ಹತ್ರಕ್ಕೆ ಬರಬೇಕು. ಅಲ್ಲಿ ಇದು ತುಂಗಭದ್ರಾ ಡ್ಯಾಮ್ ಐತಲ್ಲ, ಅದು ನದಿದು ಹತ್ರ ಬ್ರಿಡ್ಜ್ ಕಟ್ಟಬೇಕಂತ. ಓಕೆ, ಅಂದ್ರೆ ನದಿ ನೀರು ಅದು ಒಡೆದೋಗುತ್ತಾ, ಇಲ್ಲಾಂದ್ರೆ ಅದು ಹಂಗೆ ಸರ್? ಬ್ರಿಡ್ಜ್ ಕಟ್ಟಿದ್ರೆ ಉಳಿತದೆ, ಬ್ರಿಡ್ಜ್ ಕಟ್ಟಿಲ್ಲ ಅಂದ್ರೆ ಹೊಡೆದೋಗ್ತದೆ. ಇನ್ನು ಹೋಗಕ್ಕೆ ಬರೋಕ್ಕೆ ದಾರಿ ಬೇಕಲ್ಲ. ಅದರಿಂದ ಪ್ರಜೆಗಳು ಜಾಗ್ರತೆ ತೆಗೆದುಕೊಬೇಕು. ಇದು ಯಾವಾಗ ಆಗುತ್ತೆ ಮೇಘ ಸ್ಫೋಟ? ನವೆಂಬರ್ 30ನೇ ತಾರೀಕು ಒಳಗಡೆ. ಇದೇ ವರ್ಷ. ಸೊ ಇದು ಮಹಾರಾಷ್ಟ್ರ ಮತ್ತೆ ಕರ್ನಾಟಕ, ಗೋವಾ ಕರ್ನಾಟಕ ಅಂತ ಹೇಳಿರೋ ಸ್ವಾಮಿ. 30 ಕಡೆ ಮೇಘ ಸ್ಫೋಟ ಅದ. ಅಂದ್ರೆ ಮೇಘ ಸ್ಫೋಟ ಅಂದ್ರೆ ಗೊತ್ತಿರಬೇಕು ಭಕ್ತಾದಿಗಳ ಕಾಲ. 1 ಗಂಟೆಗೆ 20 ಸೆಂಟಿಮೀಟರ್, 15ರಿಂದ 20 ಸೆಂಟಿಮೀಟರ್ ಮಳೆ ಬಿದ್ದರೆ ಅದು ಮೇಘ ಸ್ಫೋಟ ಅಂತ ಕರೀತಾರೆ. ಹೆವಿ ಮಳೆ. ಸೊ ಅದು ಅನಾಹುತ ಮಾಡ್ಕೊ, ಅದು ಅನಾಹುತ. ಒಂದು ಡ್ಯಾಮ್ ಮಾಡಿದ್ರೆ ಸಾಕು, ನೀರು ಹೆವಿ ಬಂದು ತುಂಬ್ಕೊಂಡ್ಬಿಡ್ತದೆ. ಈ ಕಡೆ ಆಂಧ್ರ ಪ್ರದೇಶ, ನಮ್ಮ ಕರ್ನಾಟಕ, ತಮಿಳ್ನಾಡು, ಕೇರಳ ಇವಕ್ಕೆಲ್ಲ ಬಂದ್ಬಿಡ್ತದೆ. ಸೊ ಇದು ಡೇಂಜರ್ ಐತೆ. ನನ್ನ ಬುಕ್ಕಾಗ ಯಾವ್ದನ್ನ ನೋಡಿ ಹೇಳೋಣ. ಈಗ ಇನ್ನೂ ಪಾಯಿಂಟ್ ಇದಾವಲ್ಲ ಇವು, ಈ ಫಸ್ಟ್ ಇವೆಲ್ಲ ಆಗ್ಬಿಡಣ. ನೀವು ಮುಗಿಸ್ಬಿಟ್ಟು ಆಮೇಲೆ ಬುಕ್ ಹೋಗೋಣ. ಸರಿ. ಸೊ ಇವೆಲ್ಲ ಪಾಯಿಂಟ್ ಹೇಳಿ. 5ನೇ ಪಾಯಿಂಟ್, ಪ್ರಪಂಚದಲ್ಲಿ ಯುದ್ಧಗಳಿಂದ ಮತ್ತು ರೋಗಗಳಿಂದ ಭಾರಿ ಜನ ನಷ್ಟವಾಗುತ್ತದೆ. ವಿದೇಶದಲ್ಲಿ ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಅವರಿಗೆ ನಮ್ಮ ಭಾಷೆ ಬರಬೇಕು. ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿ 10ನೇ ತರಗತಿ ಓದಿರುವ ಮಕ್ಕಳಿಗೆ ಕನ್ನಡದಲ್ಲಿ BEd ವ್ಯಾಸಂಗ ಮಾಡುವಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಿರ್ಮಾಣವಾಗುತ್ತದೆ. ಕನ್ನಡ ಕಲಿಬೇಕೆಲ್ಲರೂ ಅಂತ. ಕನ್ನಡ ಇವಾಗ ನಂಗೆ ಕನ್ನಡ ಮಾತಾಡೋನು ಗೊತ್ತಾಗೋದು. ಅವ್ರೇನು ನಾನು ಇಂಗ್ಲೀಷಾಗಿ ಹೇಳಿದ್ರೆ ನಂಗೇನು ಅರ್ಥ ಆಗಲ್ಲ. ಅಂದರೆ ನಿಮ್ಮ ಜೊತೆ ಕಮ್ಯುನಿಕೇಶನ್ ಮಾಡೋಕ್ಕೋಸ್ಕರ ಇವಾಗ ಇಲ್ಲ, ನಾನು ಬಂದು ಹೇಳ್ಬೇಕು. ನಾನು ಕೂಡ ನಾನು ಅವಾಗ ಸ್ವಾಮಿ ಕೇಳಿ ಪರಿಹಾರ ಮಾಡಿಸೋದು. ಅಂದರೆ ಸ್ವಾಮಿಗಳು ಬಂದಾದ್ಮೇಲೆ ಇದು. ಸೊ ಅವ್ರ ಸಮಸ್ಯೆಗಳೇನೇನಿದ್ರೆ ಅವ್ರು ಬಂದು ನಂಗೆ ಹೇಳ್ಬೇಕು. ಹಂಗಿರುವಾಗ ಕನ್ನಡದಲ್ಲೇ ಹೇಳಿದ್ರೆ ನಂಗೆ ಅರ್ಥ ಆಗೋದು. ಅವ್ರು ಬಂದು ನಂಗೆ ಕೇಳಿದಾಗ ನಾನು ಸ್ವಾಮಿ ಕೇಳಿ ಪರಿಹಾರ ಮಾಡಿಸೋದು. ಕಲ್ಕಿ ಸ್ವಾಮಿ ಕೇಳಿ. ಕೆಲವ್ರು ಕಾಣಿಸ್ಕೊಂತಾರೆ, ಕೆಲವ್ರು ಕಾಣಿಸ್ಕೊಳಲ್ಲ. ನೋಡು, ಡಿಗ್ರಿ ಮಾಡೋ ವಿದ್ಯಾರ್ಥಿಗಳು BEd ಮಾಡ್ಬೇಕಾ ಅಂಥದ್ದು 10ನೇ ತರಗತಿ ವಿದ್ಯಾರ್ಥಿ ಮಕ್ಕಳಿಗೆ BEd ಮಾಡೋ ಅಂಥ ಭಾಗ್ಯ. ನಾನು ಆಲ್ರೆಡಿ ಒಬ್ಬ ವಾಟ್ಸಪ್ಪಲ್ಲಿ ಕಳಿಸಿದ್ದೆ ಕೆಲವ್ರಕ್ಕ, ಈ ಥರ ಬರುತ್ತೆ ಅಂತೇಳಿ. ಅದರಿಂದ ಅಲ್ಲಿ ಪ್ರಪಂಚದಲ್ಲಿರೋ ನಮ್ಮ ಕರ್ನಾಟಕದವರು
ಅಲ್ಲಿರೋ ದೇಶ ವಿದೇಶಗಳಲ್ಲಿ ಅಲ್ಲಿರೋ ಸ್ವಲ್ಪ ಆದರೂ ಕನ್ನಡ ಆದರೂ ಕಲಿಸ್ಕೊಡಿ, ನಮ್ಮ ಕನ್ನಡ ಭಾಷೆ ಆದರೂ ಕಲಿಸ್ಕೊಡಿ ದಯವಿಟ್ಟು. ಹೊರಗಡೆ ಇದು ಕಲೀಲಿ ಅಂತ. ಕನ್ನಡ ಭಾಷೆ ಬಂದ್ರೇ ಸಮಸ್ಯೆಗೆ ಪರಿಹಾರ ಆಗೋದು. ಸೂಪರ್. 6ನೇ ಪಾಯಿಂಟು, ಇಂಗ್ಲಿಷ್ನಲ್ಲಿ ಓದಿರುವ ಮತ್ತು ಇಂಗ್ಲಿಷ್ ವ್ಯಾಪಾರ ಮತ್ತು ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರಪಂಚದಲ್ಲಿ ಇವರಿಗೆ ಎಲ್ಲರಿಗೂ ಇಂಗ್ಲಿಷ್ ರೋಗ ಬರುತ್ತದೆ. ಸಂಪೂರ್ಣವಾಗಿ ಇವರು ಯಾರೂ ಉಳಿಯುವುದಿಲ್ಲ, ಇವರು ಎಲ್ಲರೂ ನಾಶ ಆಗುತ್ತದೆ. ಯಾಕೆ ಈ ಥರ ಹೇಳ್ಬಿಟ್ಟವ್ರ? ಯಾಕಂದರೆ ನಾವೆಲ್ಲ ಮೊದಲು ಹಿಂದಿನ ಕಾಲದಾಗ ಬಾಯಿ ಮಾತು ಒಂದೇ ಇತ್ತು, ಬಾಯಿ ಮಾತು ಮೇಲೆ ವ್ಯವಹಾರ ನಡೀತಾ ಇತ್ತು. ಇವಾಗೇನು ಆಧಾರ ಕೊಟ್ರು ಗ್ಯಾರಂಟಿ ಇಲ್ಲ, ಎಲ್ಲ ಇಂಗ್ಲೀಷು ಅಂತಾರೆ. ಇವಾಗ ಅವ್ರದ್ದೇನೋ ಸಮಸ್ಯೆಗಳು ಪರಿಹಾರ ಆಗ್ಬೇಕಂದ್ರೆ ನಂಗೆ ಕನ್ನಡ ಮಾತ್ರ ಬರ್ತದೆ, ನಂಗೆ ಇಂಗ್ಲೀಷ್ ಏನು ಬರಲ್ಲ. ಅದರಿಂದ ಕಂಪ್ಲೀಟ್ದು ಇಂಗ್ಲೀಷ್ ಹೋಗ್ಬಿಡ್ತದೆ. ಈ ಮೊದಲು ಇರಲಿಲ್ಲಲ್ಲ ಇಂಗ್ಲೀಷು, ನಮ್ಮ ಕನ್ನಡ ಬೇರೆ ಬೇರೆ ಭಾಷೆಗಳಿದ್ವು. ಯಾವಾಗ ಬ್ರಿಟಿಷ್ ಬರೋಕ್ಕೂ ಮೊದಲು ಇರಲಿಲ್ಲ. ಅವ್ರು ಬಂದಮೇಲೆ ತಾನು ಇಂಗ್ಲೀಷ್ ಬಂದಿದ್ದ, ಮಧ್ಯದಲ್ಲಿ ಬಂದಿರೋದು ಮಧ್ಯದಲ್ಲೇ ಓದ್ತದೆ. ಅದರಿಂದ ಯಾರು ಇಂಗ್ಲೀಷು ಮಾತಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಓದೋದು ಗೀದೋದು ಏನು ಮುಂದೆ ಏನು ಪ್ರಯೋಜನಕ್ಕಿಲ್ಲ. ಕನ್ನಡ ಮಾತ್ರನೇ ವ್ಯವಹಾರ ಅದೆಲ್ಲ, ಅದು ಇಡೀ ಪ್ರಪಂಚಕ್ಕೆ ಬರ್ತದೆ. ಅದು ಇವಾಗ ಸಮಸ್ಯೆಗೆ ಪರಿಹಾರ ಆಗ್ಬೇಕಂದ್ರೆ ಅವ್ರು ಬಂದು ಕನ್ನಡದಲ್ಲಿ ನಾನು ಕೇಳಬೇಕು, ನಾನು ಅವಾಗ ಸ್ವಾಮಿ ಕೇಳಿ ಪರಿಹಾರ ಮಾಡಿಸ್ಬೇಕು. ನೀನು ಕನ್ನಡದಲ್ಲಿ ಹೇಳಿದ್ರೆ ನನಗೆ ಅರ್ಥ ಆಗೋದು, ಇಂಗ್ಲೀಷು ಹಿಂದಿ ಬೇರೆ ಭಾಷೆ ಹೇಳಿದ್ರೆ ನನಗೇನು ಅರ್ಥ ಆಗಲ್ಲ. ಆ ಥರ. 7ನೇ ಪಾಯಿಂಟು, ಕಲ್ಕಿ ಸ್ವಾಮಿ ಕಲ್ಕಿ ಆಟವನ್ನು ಪ್ರಾರಂಭ ಮಾಡುವುದರಿಂದ ಶತ್ರುಗಳು ಅನ್ಯಾಯ ಅಧರ್ಮದ ದಾರಿಯಲ್ಲಿ ಯಾರೇ ಆಗಲಿ ಎಲ್ಲೇ ಇದ್ದರೂ ಸಹ ಕಲ್ಕಿ ಸ್ವಾಮಿ ನಾಶ ಮಾಡುತ್ತಾರೆ. ಅನ್ಯಾಯವಾಗಿ ಅಧರ್ಮವಾಗಿ ಇರುವ ಯಾವ ಸ್ವಾಮೀಜಿಗಳು ನಾನು ಕಲ್ಕಿ ಸ್ವಾಮಿಯ ಬಿಡುವುದಿಲ್ಲ. ಸ್ವಾಮೀಜಿಗಳು ಈಗಾಗಲೇ ಕಾವಿ ಬಟ್ಟೆಯನ್ನು ತ್ಯಜಿಸುವುದು ಉತ್ತಮ. ಈ ನ್ಯಾಯ ಧರ್ಮವಾಗಿರೋರು ಸ್ವಾಮೀಜಿಗಳಿದ್ದಾರೆ, ಅನ್ಯಾಯವಾಗಿರೋ ಸ್ವಾಮೀಜಿಗಳಿದ್ದಾರೆ. ಇವ್ರಿಗೆ ಯಾರೇ ಆಗಲಿ, ಸ್ವಾಮೀಜಿಗಳೆಲ್ಲ ನಮ್ಮ ಗೌರ್ಮೆಂಟ್ ಅಧಿಕಾರಿಗಳಾಗಿರ್ಬೋದು, ಆಮೇಲೆ ಪ್ರೈವೇಟ್ ಅಧಿಕಾರಿಗಳಾಗಿರ್ಬೋದು, ಬಡ್ಡಿ ವ್ಯವಹಾರ ಮಾಡಿರೋರು ಆಗಿರ್ಬೋದು, ಬೇರೆ ಬೇರೆ ವ್ಯವಹಾರ ಮಾಡಿರೋರ್ಗೆಲ್ಲ ಇದು ಅನ್ವಯಿಸ್ತದೆ. ಅದರಿಂದ ಈ ಸ್ವಾಮಿ ಎಲ್ಲೇ ಇದ್ರೂ ಬಿಡಲ್ಲ, ಮೊದಲೇ ತಿಳಿಸ್ತಾವ ಸ್ವಾಮಿ. ಜಾಗೃತರಾಗಿ ಬದಲಾವಣೆ ಆದ್ರೆ ಆದಂಗೆ. ಅನ್ಯಾಯಗಳು ಮಾಡೋರು ಅಂದ್ರೆ ಧರ್ಮ MP ಗಳಾಗಿರ್ಬೋದು, ನಮ್ಮ ಭಾರತದ ಲೋಕಸಭೆ ಸದಸ್ಯರವರಲ್ಲ, ಅದು ಕಾವಿ ಬಟ್ಟೆ ಬಿಟ್ಟು ಅವರು ನಾರ್ಮಲ್ ಮನುಷ್ಯರು. ನಾವು ಬೇಡಪ್ಪ ನಮ್ಮ ಕೈ ಜೀವನ ಸಾಕು ನಮ್ಕ ಅಂತೇಳಿ ಅನ್ಯಾಯ ಅಧರ್ಮ ಮಾಡಿರೋರು ಒಳ್ಳೆಯವರಾಗಿ ಸ್ವಾಮಿ ಕಾರ್ಯ ಮಾಡ್ಕೊಂಡೋದ್ರೆ ಏನಿರಲ್ಲ. ಅಧರ್ಮದಾಗಿ ನಡ್ಕೊಂಡು ಇದು ಮಾಡ್ಕೊಂಡು ಇರ್ತಾರಲ್ಲ, ಅವ್ರಿಗೆ ಇದು ಎಫೆಕ್ಟ್ ಆಗ್ತದೆ. ಅದರಿಂದ ದಯವಿಟ್ಟು ಒಳ್ಳೆ ದಾರಿಗೆ ಬನ್ನಿ. ಇದನ್ನು ವೆಂಕಟರಾಯಣ ಸ್ವಾಮಿ ಹೇಳಿರೋದು, ಕಲ್ಕಿ ಸ್ವಾಮಿ. ಅದನ್ನ ದಯವಿಟ್ಟು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಾನು ಬೇಕು ಅಂತ ಹೇಳ್ತಾ ಇಲ್ಲ, ನಾನು ಭಗವದ್ಗೀತೆ ಮೇಲೆ ನೋಡಿ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಸ್ವಾಮಿ ಬಂದು ಹೇಳಿರೋದಕ್ಕೆ ನಾನು ಹೇಳ್ತಾ ಇರೋದು. ಇಲ್ಲಾಂದರೆ ನಾನು ಇವನ್ನ ಕರೆಸ್ಕೊಂಡು ವೀಡಿಯೋ ಮಾಡೋಂಥ ಅವಶ್ಯಕತೆ ನನಗಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಏನು ಕೇಳ್ತಾ ನಿಮ್ಮ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು, ಒಳ್ಳೆಯವರಾಗಿ ಬದಲಾವಣೆ ಆಗಿ. 8ನೇ ಪಾಯಿಂಟು, ಸುನಾಮಿ ಬರುತ್ತದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ ಅಪಾಯವಾಗುತ್ತದೆ. ಇದರಲ್ಲಿ ನಮ್ಮ ಕರ್ನಾಟಕ ಸುನಾಮಿಯಿಂದ ಯಾವುದೇ ರೀತಿಯ ಅಪಾಯ ಆಗುವುದಿಲ್ಲ. ನಮ್ಮ ಕರ್ನಾಟಕ ಸೇಫ್ ಆಗುತ್ತದೆ. ನಾವು ಅದೃಷ್ಟವಂತರು. ಸೊ ಇದು ಯಾವಾಗ ಬರುತ್ತೆ? ಇದು ದಸರಾ ಒಳಗಡೆ ಅದು. ಆ ಸುನಾಮಿ ಬಂದಾಗೆ ಸ್ವಾಮಿ ಬರೋದು. ಸುನಾಮಿ ಬಂದಾಗೆ ಸ್ವಾಮಿ ಬರೋದು. ಅದರಿಂದ ಸ್ವಲ್ಪ ಜಾಗ್ರತೆ ಬೀಳೋದು ಉತ್ತಮ. ದಯವಿಟ್ಟು ನೀವು ಇದು ಮಾಡ್ದಿರಾ ಸ್ವಲ್ಪ ಸುರಕ್ಷಿತ ತೆಗೆದುಕೊಳ್ಳೋದು ಉತ್ತಮ. 9ನೇ ಪಾಯಿಂಟು, ಮುಂದಿನ ದಿನಗಳಲ್ಲಿ ಅತ್ಯಂತ ಭಾರಿ ಸಾವಿನೋವುಗಳು ಉಂಟಾಗುತ್ತವೆ. ಸುಮಾರು 100ಕ್ಕೆ 75% ಜನರು ನಷ್ಟ. 75% ಇವಾಗ ಉಳಿಯಲ್ಲ. ಇದ್ರ ಇನ್ನೂ ಒಂದು ಪಾಯಿಂಟ್ ಇದರಲ್ಲೇ ಸ್ವಾಮಿ ಕಲ್ಕಿ ಸ್ವಾಮಿ
ಒಂದು ಮನೆಗೆ ಇಬ್ಬರನ್ನ ಉಳಿಸ್ತೀನಿ ಅಂತ ಹೇಳಿದ್ದಾರೆ. ಒಂದು ಮನೆಗೆ. ಹಾಂ, ನಾನು ಮೊದಲು ಹೇಳಿದ್ದು ಒಂದು 20-25 ಜನಕ್ಕೆ ಹೇಳಿದ್ದೀನಿ. ಆವಾಗ ಏನಾಗ್ತದೆ ಅಂದರೆ ಪಾಪ ಮೂಗು ಜೀವಗಳು ಇರ್ತವೆ, ಪ್ರಾಣಿಗಳು. ಪ್ರಾಣಿಗಳ. ಇವಾಗ ಈ ಊರು ಒಂದು 5 ಊರು ಆದರೆ ನಾನು ಹೇಳ್ಬೋದು, ಇಲ್ಲ ವಿಡಿಯೋ ಮುಖಾಂತರ ಹೇಳ್ಬೋದು, ಬಿಟ್ಬಿಡ್ರಿ ಆ ಟೈಮ್ನಾಗ ಅಂತೇಳಿ ಹೇಳ್ಬೋದು. ಅದರಿಂದ ಎಲ್ಲ ಕಡೆನೂ ಅರ್ಥ ಮಾಡ್ಕೊಳಲ್ಲ. ಅದರಿಂದ ಏನು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಒಂದು ಮನೆಯಾಗ ಇಬ್ಬರು ಉಳಿಸ್ತಾರೆ ಅಷ್ಟೇ. ಯಾಕಂದ್ರೆ ಮನೆಯಲ್ಲಿ ಗೋಜು ಪಾಪ ಅವು ಪ್ರಾಣ ಅವೇನು ಮಾಡಿದ್ವು, ಅದರಿಂದ ಒಂದು ಮನೆಯಾಗ ಇಬ್ಬರನ್ನ ಉಳಿಸ್ತಾ ಇದ್ದಾರೆ. ಸುಮಾರು ಮುಂದೆ ಒಂದು ತಾಲೂಕಿಗೆ ಒಳ್ಳೆಯ ಜನರು, ಒಂದು ತಾಲೂಕಿಗೆ 5,000 ಜನ ಮಾತ್ರ ಉಳಿಯುತ್ತಾರೆ. ಒಂದು ತಾಲೂಕಲ್ಲಿ, ಒಂದು ತಾಲೂಕು ತುಂಬ ಕಡಿಮೆ ಆಯ್ತಲ್ಲ. ಹಾಂ, ಉಳಿತಾರೆ, ಪ್ರಾಣವನ್ನು ಉಳಿಸ್ಕೊಳ್ಳುತ್ತಾರೆ. ಅದೇ ಹೇಳಿದ್ನಲ್ಲ, ಒಂದು ಮನ್ಯಾಗ ಇಬ್ಬರನ್ನ ಅಂತೇಳಿ, ಆ ಗೌಜು ಇದರಿಂದ ಇಬ್ಬರು ಒಂದು ಮನೆಗೆ ಉಳಿತಾವ್ರೆ. ರಾಜಕೀಯದಲ್ಲಿ ಮುಂದೆ ರಾಜಕೀಯ ಮಾಡೋಕ್ಕಾಗಲ್ಲ, ರಾಜಕೀಯನೇ ಬದಲಾವಣೆ ಆಗ್ತದೆ. ರಾಜಕೀಯದಲ್ಲಿ ಮುಂದೆ ತಾಲೂಕಿನಲ್ಲಿ ಪದವಿ MLA ಪದವಿ ಅದು ಉಳಿಯೋದಿಲ್ಲ, ಜನ ಇರಬೇಕಲ್ಲ. ಹೌದು. ಹಾಂ, ಜಿಲ್ಲೆ ಮಟ್ಟದ ಪದವಿ MP ಪದವಿ ಮಾತ್ರ ಉಳಿಯುತ್ತದೆ. ಮುಂದೆ ಪ್ರಧಾನ ಮಂತ್ರಿ ಇರ್ತಾರೆ, CM ಇರ್ತಾರೆ, ಮುಖ್ಯಮಂತ್ರಿಗಳಿರ್ತಾರೆ, MP ಪದವಿ ಇರಲ್ಲ. ಇವು ಗ್ರಾಮ ಪಂಚಾಯತಿ ಅವು ಇರಲ್ಲ. ಈ MP ಸಾಕಲ್ಲ, ಜನಸಂಖ್ಯೆ ಕಮ್ಮಿ ಇರ್ತದೆ, ಪ್ರಾಬ್ಲಮ್ಸ್ ಕಮ್ಮಿ ಇರ್ತದೆ. ಎಲೆಕ್ಷನ್ ಇರಲ್ಲ, ನೇಮಕ ಮಾಡೋದು ಅಷ್ಟೇ. 2 ಟೂವಲ್ ಹಾಕಿದ್ರೆ ಅವ್ರಿಗೆ ಟಿಕೆಟ್. ಆ ಥರ 10ನೇ ಪಾಯಿಂಟು, ದಸರಾ ಹಬ್ಬದ ಒಳಗಡೆ ಆಗಲಿ ಹೊರಗಡೆ ಆಗಲಿ ಭಾರಿ ಯುದ್ಧ ನಡೆಯುತ್ತದೆ. ನಮ್ಮ ಭಾರತದಲ್ಲೇ ಸಹ ಯುದ್ಧ ನಡೆಯುತ್ತದೆ. ಸುಮಾರು ಅಂದರೆ 20ರಿಂದ 30 ದೇಶಗಳು ಯುದ್ಧಕ್ಕೆ ಇಳಿತಾವೆ ಇನ್ನು ದಸರಾ ಒಳಗಡೆ. ಅಂದರೆ ಇದು 3ನೇ ಮಹಾಯುದ್ಧ ಅನ್ನೋ ಥರ. ಯಾವುದನ್ನ ಒಂದು ದೇಶ ನಾಶ ಆಯಿತು ಅಂದರೆ ಅದು 3ನೇ ಪ್ರಪಂಚ ಯುದ್ಧನೇ ಲೆಕ್ಕ. ತುಂಬ ಇದು ಇದೇ ವರ್ಷದಲ್ಲ. ಹಾಂ, ದಸರಾ ಒಳಗಡೆನೆ. ಆ ಥರ ಏನು ವಾತಾವರಣ ಕಾಣಿಸ್ತಾ ಇಲ್ಲ ಈಗ, ಸೈಲೆಂಟಾಗಿ ಐತೆ. ಇಲ್ಲ, ಇದು ಒಳಗಡೆ ನಡೀತಾ ಐತೆ. ಇನ್ನೊಂದು ವಿಷಯ ಏನಂದರೆ, ಈ ಇಸ್ರೇಲ್ ದೇಶ ಆಯ್ತಲ್ಲ, ಇಸ್ರೇಲ್ ಟರ್ಕಿಯವರು ಇಸ್ರೇಲ್ ಮೇಲೆ ಯುದ್ಧ ಮಾಡ್ಬೇಕಂತ ಕಾಯ್ತಾವ್ರೆ. ಇವೆರಡು ಮುಟ್ಕೊಂಡ್ರೆ ಎಲ್ಲ ಸ್ಟಾರ್ಟ್ ಆಗುತ್ತದೆ. ಯಾಕಂದ್ರೆ ಟರ್ಕಿ ನಾಟೋ ದೇಶದಲ್ಲಿ ಐತೆ, ಅಮೆರಿಕನ್ ನಾಟೋ ದೇಶದಲ್ಲಿ ಇತ್ತು, ಅದು ಹೊರಗಡೆ ಬಂದ್ಬಿಡ್ತು. ಸೊ ಹಂಗಾಗಿ ಒಂದು ಅದು ಅದ್ರ ಮೇಲೆ ಯುದ್ಧ ಬಂದ್ರೆ ನಾಟೋ ದೇಶಕ್ಕೆ ಸಂಬಂಧಪಟ್ಟವ್ರು ಎಲ್ಲರೂ ಅವ್ರು ಬೇಕು ಅಂತಾನೆ ಕಿರಿಕಿರಿ ಇದು ಮಾಡ್ಕೊಂಡು ಇದಕ್ಕೆ ಇದು ಮಾಡೋಗ್ತಾರೆ. ಭಾಗ ಯುದ್ಧ ನಡೀತದೆ. 2ನೇ ಭಾಗ ರೋಗಗಳು ಬರುತ್ತದೆ. 3ನೇ ಭಾಗ ಸುನಾಮಿ, ಭೂಕಂಪಗಳು, ಜಲಪ್ರಳಯಗಳು ಆಗುತ್ತದೆ. 4ನೇ ಭಾಗ ಕಲ್ಕಿ ಆಟವನ್ನು ಪ್ರಾರಂಭ ಆಗುತ್ತದೆ. ಅಕ್ಟೋಬರ್ 10ನೇ ತಾರೀಕು ಸ್ವಾಮಿ ಕಲ್ಕಿ ಆಟವನ್ನು ಶುರು ಮಾಡ್ತಾರೆ. ಈ ವರ್ಷ ಅಕ್ಟೋಬರಿಂದ ಕಲ್ಕಿ ಆಟ ಶುರು ಮಾಡ್ತಾರೆ. ಯಾಕಂದರೆ ನಾವು ಮುಂದ್ಗಡೆನೆ ಅವ್ರ ವಿಚಾರನ ತಿಳಿಸ್ತಾ ಇದ್ದೀವಿ. ಯಾರು ತಿಳಿಸೋಕೆ ಅಂಥ ವಿಚಾರ ತಿಳಿಸ್ತಾ ಇದ್ದೀವಿ. ಇನ್ನು ನಾವು ಇವರು ಪ್ರೇಕ್ಷಕರು ಅರ್ಥ ಮಾಡ್ಕೊಬೇಕು, ಯಾವ ಸತ್ಯ ಯಾವುದು ಸುಳ್ಳು ಅಂತ. ನನ್ನನ್ನು ಕಾಪಾಡ್ಕೊಬೇಕಾಗಿರೋದು ಅವರೇ. ಇನ್ನು ಅಮೇರಿಕ ಮತ್ತು ಇರಾನ್ನಲ್ಲಿರುವ ನಮ್ಮ ಭಾರತೀಯರು ನಮ್ಮ ಭಾರತಕ್ಕೆ ವಾಪಸ್ ಬನ್ನಿ, ಅಮೇರಿಕ ದೇಶವು ನಾಶವಾಗುತ್ತದೆ. ಓಕೆ, ಇದು ಯಾವಾಗ? ಇದೇ ವರ್ಷದಲ್ಲೇ ದಸರಾ ಒಳಗಡೆ ಎಂಟ್ರಿ ಆಗೋದು, ಯುದ್ಧ ಸ್ಟಾರ್ಟ್ ಆಗುತ್ತದೆ. ನಮ್ಮ ಏನು ಇವಾಗ ಅಮೇರಿಕದಲ್ಲಿರುವವರು ನಮ್ಮ ಭಾರತಕ್ಕೆ ಬಂದ್ಬಿಡ್ಬೇಕು ವಾಪಸ್, ಯುದ್ಧ ಸ್ಟಾರ್ಟ್ ಆಗುತ್ತದೆ. ನಾನು ಹೋದ ಸರಿನೂ ಹೇಳಿದ್ದೆ, ಗಂಡು ಮೂಟೆ ಕಟ್ಕೊಂಡು ವಾಪಸ್ ಬರ್ತಾರಂತೇಳಿ. ಅದು 39ನೇ ಪುಟದಲ್ಲಿ ಐತೆ, ತೋರಿಸ್ತೀನಿ ನಾನು ನಿಮಗೆ. ದಯವಿಟ್ಟು ಅಮೇರಿಕದಲ್ಲಿರುವ ನಮ್ಮ ಭಾರತೀಯರು ಭಾರತಕ್ಕೆ ವಾಪಸ್ ಬಂದ್ಬಿಡಿ ಪರ್ಮನೆಂಟ್ ಆಗಿ. ದೇಶ ಉಳಿಯಲ್ಲ. ಅಮೇರಿಕ ಡೇಂಜರ್. ಯಾಕಂದ್ರೆ ನಮ್ಮ ಭಾರತದ ಬಾವುಟ ಅರ್ಧಾಕಿದ್ದಾನೆ.
ಅಮೆರಿಕ ದೇಶದಲ್ಲೇ ನಮ್ಮ ಭಾರತ ಬಾವುಟನ ಹಾಕಿದ್ದಾರೆ. ಅವ್ರಿಗೆ ಏನು ಗೊತ್ತು ಅಂತ ನಮ್ಮ ಇಂಡಿಯಾದ ಬಗ್ಗೆ ಅವ್ರು ಮಾಡಿದ್ದು ಅವರೇ ನಾಶ ಆಗ್ತಾರೆ. ಇವ್ರಿಗಿನ್ನ ಏನು ಅಂದರೆ ಇವ್ರಕ 500 ಎಕರೆನಿಂದ ಒಬ್ಬೊಬ್ಬರ್ಕ 2000 ಎಕರೆ 3000 ಎಕರೆ ಜಮೀನು ಇರ್ತದೆ. ಹೌದು. ಯಾರು ಬೆಳೆದಿದ್ರು ನಾವೇ ಬೆಳ್ಕೊಂತೀವಿ ಅನ್ನೋ ಮಟ್ಟಕ್ಕೆ ಅವರು ಇರ್ತಾರೆ. ಹೌದು. ಅಹಂಕಾರನೂ ಐತೆ. ಅದರಿಂದ ಯಾರನ್ನೂ ಇವರು ಇದು ಮಾಡಲ್ಲ. ಅದರಿಂದ ಆ ದೇಶ ಆದ್ರೆ ನಾಶ ಆದರೆ ಹಂಪಿ ರಾಜಧಾನಿ ನಾಶ ಆದ್ಮೇಲೆ ಭಾರತಕ್ಕೆ ಬರ್ತಾರೆ. ಹಂಪಿಗೆ ಬರಬೇಕು. ಇನ್ನೂ 2 ಪ್ಲೇಸ್ ನೋಡ್ತಾ ಇದ್ದಾರೆ. ಹಂಪಿ ಮಾಡೋಣ ಅಂತ ನಾನು, ಇಲ್ಲ ಬೇರೆ ಕಡೆ ಎಲ್ಲ ನಾವು ಮಾಡೋಣ ಅಂತ ಸ್ವಾಮಿ ರಾಜಧಾನಿ ಮಾಡಕ್ಕ. ಡೆಲ್ಲಿ ಇರೋದಿಲ್ಲ. ಇಲ್ಲ ಇರಲ್ಲ. ನೀರು ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ರೆ ಏನಿರ್ತದೆ ಅಲ್ಲಿ ಭೂಕಂಪಗಳು ರೋಗಗಳು. ಇದುವರೆಗೂ ರಿಯಲ್ ಆಗಿ 1750 ಪುಟಗಳ ಒಟ್ಟು 23 ಬುಕ್ಗಳನ್ನು ಕಾಲಜ್ಞಾನವನ್ನು ಬರೆದಿದ್ದೇನೆ. ಪ್ರಪಂಚದಲ್ಲಿ ಗಂಡಾಂತರಗಳು ನಡೆಯುವುದು ಮೊದಲು ತಿಳಿಯುವುದು ನನಗೆ ಮಾತ್ರನೇ ಗೊತ್ತಾಗುತ್ತದೆ. ಸುಮಾರು ಅಂದ್ರೆ 23 ಬುಕ್ಗಳವೆ. ಕಾಲಜ್ಞಾನ ಬರ್ದಿರವೆ. ಒಂದು ಬುಕ್ಗೆ 60 to 70 ಪೇಜ್ ಇರ್ತದೆ. ಇಷ್ಟು ಬರ್ದಿದ್ದೀನಿ. ಇದು ಇನ್ನು 24ನೇ ಬುಕ್ಕು. ಈಗ ಇದು ಲಾಸ್ಟ್ ಬುಕ್ಕು. ಇದು 24ನೇ ಬುಕ್ಕು. ನೋಡಿ ಇಲ್ಲ 1745 ಪ್ರಾರಂಭ ಆಗ್ತದೆ. ಕೊನೆ ಆದಮೇಲೆ ಇಲ್ಲಿ ಕೊನೆ ಎಷ್ಟು ಪುಟ್ಟಕ್ಕೆ ಕೊನೆ ಆಗೈತೆ ಅಂತೇಳಿ ಇಲ್ಲಿ ಬರಿತೀನಿ ಲಾಸ್ಟ್ ಎಂಡು. ಸೊ ಇದನ್ನೆಲ್ಲರೂ ಸ್ವಾಮಿಗಳು ಮತ್ತು ಜೊತೆನಲ್ಲಿ ಬೇರೆ ದೇವರುಗಳು ಎಲ್ಲ ಸೇರಿಸಿ ಎಲ್ಲ ಮುಕ್ಕೋಟಿ ದೇವತೆಗಳೇ ಬಂದು ಹೇಳೋದು. ಒಬ್ಬರೇ ಅಂತ ಬಂದು ಹೇಳೋವರೆಗೂ ನಂಗಿಂಥವ್ರೆ ಬಂದು ಹೇಳಿದ್ರು ಅಂತ ಹೇಳೋಕ್ಕಾಗಲ್ಲ. ಅದು ಬಂದ ಮೇಲೆ ಹೇಳೋಕ್ಕೆ ಸಾಧ್ಯ. 13ನೇ ಪಾಯಿಂಟು, ಮುಂದೆ ನಮ್ಮ ಭಾರತದಲ್ಲಿ ಆಗಲಿ ದೇಶ ವಿದೇಶಗಳಲ್ಲಾಗಲಿ ನನಗೆ ವಿಮಾನದಲ್ಲಿ ಆಗಲಿ ಬಸ್ಸುಗಳಾಗಲಿ ಹಡಗುಗಳಾಗಲಿ ಉಚಿತವಾಗಿ ಪ್ರಯಾಣವನ್ನು ನೀಡಬೇಕು. ಎಲ್ಲ ಕಡೆ ನಾನು ಪೂಜೆಯನ್ನು ಮಾಡಬೇಕು. ವಿಮಾನಿಗಳಿಗೂ ಸಹ ಪೂಜೆ ಮಾಡಬೇಕು ಮುಂದೆ. ಎಲ್ಲ ಸ್ವಾಮಿ ಕರ್ಕೊಂಡೋತ ನನ್ನ. ಅಂದ್ರೆ ಇವಾಗ ಏನೈತೆ ಇವೆಲ್ಲ ಕಾರು ಬಸ್ಸು ಅವೆಲ್ಲ ಫ್ರೀಯಾಗಿ ಕೊಡ್ಬೇಕು. ಹೋಟ್ಲಿಗೆ ಸಹ ಊಟ ಫ್ರೀಯಾಗಿ ಕೊಡ್ಬೇಕು ನಂಗೆ. ಓಕೆ. ನೀವು ಇದೊಂದು ಕಾಲಜ್ಞಾನ ಹೊರಗಡೆ ಪ್ರಚಾರ ಮಾಡೋದಕ್ಕೆ ಮತ್ತೆ ಅದರದ್ದು ಪೂಜೆಗಳು ಕರ್ಕೊಂಡು ಹೋಗ್ತಾನೆ ಸ್ವಾಮಿ. ಸೊ ನೀವು ಓಡಾಡಕ್ಕೆ ನಿಮ್ಗೆ ಫ್ರೀಯಾಗಿ ಕೊಡ್ಬೇಕು. ವಿಮಾನದಲ್ಲಾಗ್ಲಿ ಬಸ್ಸುಗಳಾಗಲಿ ಹೋಟ್ಲುಗಳಾಗಲಿ ಫ್ರೀಯಾಗಿ ನನಗೆ ಉಚಿತವಾಗಿ ಕೊಡಬೇಕು. ಪೂಜೆ ನಾನೇ ಮಾಡ್ಬೇಕು. ಪೂಜೆ ವಿಮಾನಗಳು ಸಹ ಪೂಜೆ ಮಾಡಬೇಕು. ಯಾಕೆ ಪೂಜೆ ಯಾಕೆ? ನಮ್ಮವ್ರು ಅಲ್ಲಿ ಇರ್ತಾರಲ್ಲ ಎಳ್ದಾಕ್ತಾರೆ. ಇವಾಗ ದುಪ್ಪು ಅಂತ ಬೀಳ್ತಾವಲ್ಲ, ಆ ರೀತಿ ಆಗ್ತವೆ. ಹೌದಾ? ನಾನು ಪೂಜೆ ಮಾಡಿದ್ರೇನೆ ಅಲ್ಲಿ ನಿಲ್ಲೋದು. ಅವ್ರು ಪೂಜೆ ಮಾಡಿಸ್ತಾರೆ. ಅವಾಗ ಅವು ಸೇಫ್ ಆಗ್ತವೆ. ಸೇಫ್ ಆಗ್ತವೆ. ಎಲ್ಲ ಮುಕ್ಕೋಟಿ ದೇವತೆಗಳ ಕೈಯಾಗಿರುತ್ತಾನೆ, ನಮ್ಮ ಕೈಯಾಗ ಏನೈತೆ. ಓಕೆ. ನೆಕ್ಸ್ಟು 14ನೇ ಪಾಯಿಂಟು. 10 ಪಾಯಿಂಟ್ ಮಾತ್ರ ವಿಡಿಯೋ ಮಾಡು ಅಂತೇಳಿ ಹೇಳಿರೋದು ಸ್ವಾಮಿ. ಮುಂದೆ ಯಾವುದೇ ರೀತಿಯ ರಾಜಕೀಯ ಮಾಡುವುದಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ಮುಕ್ತಾಯ ಆಗುತ್ತದೆ. ಇನ್ನು 1.5 ವರ್ಷಗಳಲ್ಲಿ ಹೊಸ ಪದ್ಧತಿಯ ಸರ್ಕಾರ ಬರುತ್ತದೆ. ಇದು ಹೊಸ ಸರ್ಕಾರ ಯಾವ ರೀತಿ ಹೇಳಿದ್ನಲ್ಲ, MP ಇರ್ತದೆ, MLA ಇರಲ್ಲ ಅಂತೇಳಿ ನೇಮಕ ಮಾಡೋದಷ್ಟೇ. ಎಲೆಕ್ಷನ್ಗೆ ಯಾವುದೇ ರೀತಿ ₹1 ಖರ್ಚು ಮಾಡೋ ಅಷ್ಟಿಲ್ಲ. ಎಲ್ಲ ಒಳ್ಳೆ ಜನ ಉಳಿತಾರಲ್ಲ, ಅದು ಅವ್ರಕ ಬಟ್ಟಿಕ್ಕೆ ಈ ಥರ ಪಾಂಪ್ಲೆಟ್ ಇದರಲ್ಲಿ ಪ್ರಿಂಟ್ ಮಾಡಿಸಿರ್ತೀವಿ. ಸ್ವಾಮಿ ಇರ್ತಾನೆ, ಆವಾಗ ಅವನ್ನ ನೇಮಕ ಮಾಡಿ ಇಲ್ಲಿ ಆನೆಗೊಂದಿಗೆ ಬಿಡ್ತೀವಿ ರಾಜಕೀಯ ಮಾಡೋದಕ್ಕೆ. ಎಲ್ಲನೂ ಯಾವ ರೀತಿ ಇರ್ತದೆ ಅಂದರೆ, ಅಸೆಂಬ್ಲಿ ಮೀಟಿಂಗ್ ಏನಿರಲ್ಲ, ತಿಂಗಳಿಗೊಂದ್ಸರಿ ಮೀಟಿಂಗ್ ಇರ್ತದೆ. ಪ್ರಜೆಗಳ ಹತ್ರ ಹೋಗಿ ಇವರೇ ಸರ್ವೆಂಟ್ ಇದ್ದಂಗೆ. ಇವಾಗ ಯಾರು ಹೋಗಲ್ಲ ಹಳ್ಳಿಗಳಕ್ಕೆ, ಅವ್ರ ಹತ್ರ ಹೋಗಿ ನಿಮ್ಮ ಕಷ್ಟ ಸುಖ ಏನೈತೆ ವಿಚಾರಣೆ ಮಾಡಬೇಕು. ಅಂಥವ್ರು ಮಾಡಿಲ್ಲ ಅಂದರೆ ಗೇಟ್ ಪಾಸ್ ಕೊಡ್ತಾರೆ. ಅದರಿಂದ ಯಾರು ಅದೃಷ್ಟ ಆಯಿತೋ MP ಆಗಕ್ಕೆ ಸತ್ಯಾಗದಲ್ಲೇ ನೋಡಬೇಕು.
ಇದು ಯಾವಾಗ ಇನ್ನು 1.5 ವರ್ಷ ಇನ್ನು ಮುಂದಿನ ವರ್ಷ ನೇಮಕ ಮಾಡಬೇಕು. ವರಲಕ್ಷ್ಮಿ ಹಬ್ಬಕ್ಕೆ ನೇಮಕ ಮಾಡಬೇಕು. ಕಲ್ಕಿ ಸ್ವಾಮಿ ಬಂದಿದ ತಕ್ಷಣ ಇನ್ನು ಸ್ಟಾರ್ಟ್ ಮಾಡಾಕ್ತಾರೆ. ಇದರಲ್ಲಿ ಇದು ಆಗ್ಬೋದು, ಆಗದೇನು ಇರ್ಬೋದಾ? ಏನಾದರೂ ಬದಲಾವಣೆಗಳಾಗ್ಬೋದಾ? ಮಿಡ್ಲಲ್ಲಿ ಏನಾದರೂ ಚೇಂಜಸ್ ಆಗ್ಬೋದಾ? ಯಾವುದು ಇವಾಗ ಇದು ನಿಮಗೆ ಇದು ಕನ್ಫರ್ಮ್ ಅಂತ ಹೇಳಿ ತಿಳಿಸಿದ ಕನ್ಫರ್ಮ್ ಇದು. ಇದರಲ್ಲಿ ಏನಾದರೂ ವ್ಯತ್ಯಾಸ ಮುಂದೆ ಕಡೆ ಆಯಿತು ಅಂದರೆ? ಇಲ್ಲ ಏನಿಲ್ಲ. ನಂಗೆ ಸುಮಾರು ಅಂದ್ರೆ ತಿಂಗಳಿಂದ ಅದಕ್ಕೆ ಶನ್ಮಾತ್ಮ ಸ್ವಾಮಿ ದೇವಸ್ಥಾನ ಮಾಡ್ರೋ ಅಂತೇಳಿ ಸ್ವಾಮಿ ಕೊಟ್ಟಿಟ್ಟು ನಾನು ಬರ್ದಿದ್ದೀನಿ, ತೋರಿಸ್ತೀನಿ ನಾನು. ಬುಕ್ಕಿನ ಮೇಲೆ ಬರೆದ್ಮೇಲೆ ಅದು ಮುಗೀತದು. ಏನೋ ಕಾಟಾಚಾರಕ್ಕೆ ಯಾವುದೋ ಒಂದು ಪೇಪರ್ ತಗೊಂಡು ಬರೆದ್ರೆ ಅದು ಡೂಪ್ಲಿಕೇಟ್. ಅದು ಬುಕ್ಕಾಗಿ ಬರ್ದಿದ್ದೀನಿ, ವಾರ್ನಿಂಗ್ ಕೊಟ್ಟಾರೆ, ದೇವಸ್ಥಾನದಾಗೆ ತೆಗಿಬೇಕು ವಿಡಿಯೋ ಅಂತೇಳಿ. ಅದು ತೋರಿಸ್ತೀನಿ ನಿಮಗೆ. ಅದರಿಂದ ಹೊಸ ಪದ್ಧತಿಯ ಸರ್ಕಾರ. 15ನೇ ಪಾಯಿಂಟು, ಯಾವ ದೇಶದ ಸಮಸ್ಯೆಯನ್ನು ಪರಿಹಾರವನ್ನು ಮಾಡುವುದಕ್ಕೆ ಯಾವ ಪ್ರಧಾನಿ ಮಂತ್ರಿಗಳಿಂದ ಸಾಧ್ಯ ಇಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ನಮ್ಮ ಹಿಂದೂ ದೇವರು ಕಲ್ಕಿ ಸ್ವಾಮಿ ಬರಬೇಕು. ಆಗ ಕಲ್ಕಿ ಸ್ವಾಮಿ ಬರುವುದಕ್ಕೆ ಸುಮಾರು ಸಮಯ ಬಂದಿದೆ. ಆಗ ಮಾತ್ರನೇ ಎಲ್ಲ ದೇಶಗಳ ಸಮಸ್ಯೆಗಳು ಪರಿಹಾರ ಮಾಡುತ್ತಾರೆ. ನಿಜವಾದ ಕಲ್ಕಿ ಸ್ವಾಮಿ ಬಂದು ಶಾಶ್ವತವಾಗಿ ದೇಶ ವಿದೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತಾರೆ. ಇದರಲ್ಲಿ ಆ ದೇಶದ ಪ್ರಧಾನಿ ಮಂತ್ರಿಗಳಿಗೆ ಕನ್ನಡ ಭಾಷೆ ಬರಬೇಕು. ಅವ್ರು ಕನ್ನಡದಲ್ಲೇ ಬಂದು ಹೇಳ್ಬೇಕು ನಂಗೆ. ಓಕೆ ಅಂದರೆ ನಿಮ್ಮ ಹತ್ರಕ್ಕೆ ಬರೋರು? ಇಲ್ಲಿಗೆ ಬರೋ ಯಾರೇ ಆಗಲಿ ಇಲ್ಲಿ ನನ್ನ ಬಂದು ನಂಗೆ ಕೇಳಲೇಬೇಕು. ಅವ್ರ ಸಮಸ್ಯೆನ ಕೇಳಿದ್ರೆ ಸ್ವಾಮಿ ಕೇಳಿ ಪರಿಹಾರ ಆಗಿ ಮಾಡು. ಡೈರೆಕ್ಟ್ ಇಲ್ಲ. ನಾನು ಮುಕ್ಕೋಟಿ ದೇವತೆಗಳು PI ಇದ್ದಂಗೆ. ಕನ್ನಡ ಭಾಷೆಯಲ್ಲಿ ಮಾತಾಡಬೇಕು. ಅವರ ಕನ್ನಡ ಭಾಷೆಯಲ್ಲಿ ಅವರ ಸಮಸ್ಯೆಗಳನ್ನು ಹೇಳಬೇಕು. ಅದು ನನ್ನ ಹತ್ತಿರನೇ ಹೇಳಬೇಕು. ಹೇಳಿದ್ನಲ್ಲ, ನನ್ನ ಹತ್ತಿರನೇ ಬಂದು ಹೇಳ್ಬೇಕು. ನಿಮ್ಮ ಸಮಸ್ಯೆಗಳನ್ನು ಕಲ್ಕಿ ಸ್ವಾಮಿಗೆ ಹೇಳಿ ಕಲ್ಕಿ ಸ್ವಾಮಿಯಿಂದ ಪರಿಹಾರ ಮಾಡಿಸುತ್ತೇನೆ. ಮುಂದೆ ಕಲ್ಕಿ ಸ್ವಾಮಿ ಬರುವುದರಿಂದ ಮರಸನಹಳ್ಳಿ ಗ್ರಾಮಕ್ಕೆ ಬರುತ್ತಾರೆ. ಬಂದ ನಂತರ ನಿಮ್ಮ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಓಕೆ. ಇದು ಸತ್ಯಯುಗ ಅಂತ ಇಲ್ಲ, ಈಗ ಸ್ವಾಮಿ ಬಂದ್ಮೇಲೆ ಎಲ್ಲ ಮುಗಿಸ್ಬೇಕಲ್ಲ. ಅಂದ್ರೆ ಸತ್ಯಯುಗಕ್ಕೂ ಮೊದಲೇನೆ ಇವರು ಬಂದ್ಬಿಡ್ತಾರೆ. ಇನ್ನೆಲ್ಲ ಈ ಸತ್ಯಯುಗಕ್ಕೆ ಎಲ್ಲ ಬೊಟ್ಟುಗಳಿಗೆ ಬೇಕಲ್ಲ. ಯಾಕಂದ್ರೆ ಅವ್ರಿಗೆ ಕಾಲ ಬೊಟ್ಟುಗಳು ಜುಲೈ 24ನೇ ತಾರೀಕು ಡೇಟ್ ಹೇಳಿದ್ದಾರೆ. ಬೊಟ್ಟುಗಳು ಜುಲೈ ಅಂದ್ರೆ ನೆಕ್ಸ್ಟ್ ವರ್ಷನ. ಅದು ಸ್ವಾಮಿ ಬಂದ್ಮೇಲೆನೆ ಬಟ್ಟಿಕಕ್ಕೆ ಸ್ಟಾರ್ಟ್ ಮಾಡೋದು. ಯಾಕಂದ್ರೆ ಅವ್ರ ಕಿಕ್ಕಲ್ಲ. ನಮ್ಗೆ ಯಾರಿಗೆ ಇಷ್ಟ ಬರ್ತದ ಅವ್ರಿಗೆ ಮಾತ್ರ ನಾವು ಸತ್ಯಯುಗಕ್ಕೆ ಕರ್ಕೊಂತೀವಿ. ದಯವಿಟ್ಟು ಒಳ್ಳೆಯವರಾಗಿ ಬದಲಾವಣೆ ಆದರೆ ನಮ್ಗೆ ಬೊಟ್ಟಿಕ್ಕೂ ಅವಕಾಶ ಆಗ್ತದೆ. ಪ್ರಪಂಚಕ್ಕೆ ಟೋಲ್ ಫ್ರೀ ನಂಬರ್ ಕೊಡು ಅಂತ ಹೇಳಿವ್ರು ಸ್ವಾಮಿ. ನಿಮ್ಮ ನಂಬರ್ ಕೊಡ? ನಮ್ಮ ನಂಬರ್ ಹೇಳ್ಬಿಡಿ. ದಯವಿಟ್ಟು ವೀಕ್ಷಕರೇ ಗಮನಿಸಿ, ಕನ್ನಡ ಭಾಷೆಯಲ್ಲಿ ಮಾತಾಡ್ಬೇಕು. ನನ್ನ ಜೊತೆಗೆ ಯಾರನ್ನು ಮಾತಾಡಿದ್ರು ಅಂದರೆ ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು. ನಂಗೆ ಬೇರೆ ಭಾಷೆ ಬರಲ್ಲ. ಅದು ಹೇಳ್ಬಿಟ್ಟಾರ, ಕನ್ನಡ ಭಾಷೆಯಲ್ಲೇ ಮಾತಾಡಬೇಕು ಅಂತೇಳಿ. ನನ್ನ ನಂಬರು 9972462969. ಸ್ಥಳ ಮರಿರಾಜು ಮರಿಸ್ವಾಮಿ, ಮರಸನಹಳ್ಳಿ ಗ್ರಾಮ, ಆರಬಂಡ್ಯ ಗ್ರಾಮ ಪಂಚಾಯಿತಿ, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕರ್ನಾಟಕ, ಭಾರತ ದೇಶ. ಇದಿಷ್ಟು ನೀವು ಮೈನ್ ಪಾಯಿಂಟ್ಗಳು ಹೇಳಬೇಕು, ಹೇಳ್ಬಿಟ್ಟಿದ್ದೀವಿ. ಸೊ ಈಗ ಒಂದಷ್ಟು ಹೈಲೈಟ್ಸ್ಗಳು ಹೇಳಿದ್ದೀರಾ. ಸೊ ಇದರಲ್ಲಿ ಮೇಯ್ನು ನೀವು ಚಿತ್ರದಲ್ಲೇ ನೋಡಿ ಈಗ ಹಾಕ್ಕೊಂಡಿದ್ದೀರಾ? ಇಲ್ಲ ಸ್ವಾಮಿನೇ ತೋರಿಸಿರೋದು ಇದು. ನೋಡಿ ಇದೇ ಪಾಂಪ್ಲೆಟಲ್ಲೇ ಮುಂದೆ ಆಧಾರ್ ಕಾರ್ಡುಗಳು, ಐಡೆಂಟಿ ಕಾರ್ಡುಗಳು ಇದೇ ಪಾಂಪ್ಲೆಟಲ್ಲಿ ಬರ್ತದೆ ಮುಂದೆ. ಇವಾಗ ಇದಾವಲ್ಲ, ಇವೆಲ್ಲ ಮುಂದೆ ಚೇಂಜ್ ಆಗಿ ಎಲ್ಲ ಒಂದರಲ್ಲೇ ಬರ್ತದೆ. ಮಾಡಿಸ್ತೀವಿ ಒಂದರಲ್ಲೇ. ಯಾಕಂದರೆ ವಿದೇಶದವರೆಲ್ಲ ನಮ್ಮ ಇಂಡಿಯಾದಲ್ಲ ಅವರೆಲ್ಲ ನಮ್ಮ ಇಂಡಿಯಾ ಬಿಟ್ಟು ಅವ್ರ ದೇಶಗಳು ಹೊರಟೋಗ್ಬೇಕು. ಸೂಪರ್. ಸೊ ಇದಿಷ್ಟು ಒಂದು ಸ್ವಲ್ಪ ಹೈಲೈಟ್ಸ್ ಆಯಿತು. ಸೊ ವೀಕ್ಷಕರೇ, ಇದೊಂದಷ್ಟು ಕಾಲಜ್ಞಾನ ಡೈರೆಕ್ಟಾಗಿ ವೆಂಕಟರಮಣ ಸ್ವಾಮಿಗಳು, ಶನೇಶ್ವರ ಸ್ವಾಮಿಗಳು ಮತ್ತು ಬೇರೆ ಬೇರೆ ದೈವಗಳು ಕನಸಲ್ಲಿ ಇವರಿಗೆ ರೆಗ್ಯುಲರಾಗಿ ಬಂದು ಕಾಲಜ್ಞಾನ ಈ ಥರ ಘಟನೆಗಳು ನಡೀತವೆ ಅಂತೇಳಿ ತಿಳಿಸ್ತಾ ಹೋಗಿರೋದು. ಅದರಲ್ಲಿ ಕೆಲವು ಘಟನೆ ಅವ್ರಿಗೆ ಯಾವುದು ಇಂಪಾರ್ಟೆಂಟ್ ಇದೆ ಆ ಘಟನೆಗಳನ್ನ ಅವರು ಮೆನ್ಷನ್ ಮಾಡಿ ಇಷ್ಟು ಬುಕ್ಸಲ್ಲಿ ಬರೆದಿಟ್ಟಿದ್ದಾರೆ. ಸೊ ಈಗ ಮೇಯ್ನ್ ಪಾಯಿಂಟ್ಗಳನ್ನ ಒಂದು 15 ಪಾಯಿಂಟ್ಗಳನ್ನ ಇದರಲ್ಲಿ ಬರ್ಕೊಂಡಿದ್ರು. ಅದನ್ನು ಈ ವಿಡಿಯೋದಲ್ಲಿ ಅವರು ಹೈಲೈಟಾಗಿ ಹೇಳಿದ್ದಾರೆ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಒಂದು ಬುಕ್ಕಲ್ಲಿ ಇಂಪಾರ್ಟೆಂಟ್ಸ್ ಏನಿದ್ದಾವೆ
ಇಡೀ ಬುಕ್ಸ್ ಎಲ್ಲ ಓದಬೇಕಂದ್ರೆ ತುಂಬ ಲೇಟ್ ಆಗುತ್ತೆ. ಇಂಪಾರ್ಟೆಂಟ್ ಏನಿದೆ ಅವುಗಳು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ.